ಯಾರು ಈ ಒಂದು ಅವಕಾಶನ ಯೂಸ್ ಮಾಡ್ಕೊಂಡು ಇವತ್ತು ಈ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಆಗಿದ್ದಾರೆ. ಆಲ್ರೆಡಿ ತೀರ್ಥರಾಜ್ ಸರ್ ಅವ್ರು ಹೇಳಿದ್ದಾರೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಈ ಒಂದು ಅಪ್ ಟು 1 crore ಪ್ಲಸ್ ಅರ್ನಿಂಗ್ ಮಾಡ್ತಕ್ಕಂಥವ್ರು ಜನ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ, 1 ಲಕ್ಷದಿಂದ ಹಿಡ್ಕೊಂಡು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾರಿದ್ದಾರೆ ರೈಟ್ ಸರ್? ಯಾರು ಈ ಅಪರ್ಚುನಿಟಿ ಯೂಸ್ ಮಾಡ್ಕೊಂಡು ಈ ಒಂದು ನಮ್ಮ ಕರ್ನಾಟಕ, ನಮ್ಮ ಭಾಗದಲ್ಲಿ ಕನ್ನಡಿಗರಾಗಿ ಯಾರು ಎಷ್ಟು ಜನ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ, ಯಾರು ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಬ್ಬ ವ್ಯಕ್ತಿನ ನಾನು ಇನ್ಫಾರ್ಮೇಶನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನಾನು ಆಸ್ ಎ ಒಬ್ಬ ಸರ್ಕಾರಿ ನೌಕರನಾಗಿದ್ಕೊಂಡು ಗುಲ್ಬರ್ಗ ಅಂತ ಬಿಸಿಲು ನಾಡಿನಲ್ಲಿ ಜೀವನ ಸಾಗಿಸ್ತಾ ಈ ಒಂದು ಅವಕಾಶನ ಯೂಸ್ ಮಾಡ್ಕೊಂಡು ಕಳೆದ 3.5 ವರ್ಷ ಕೆಳಗಡೆ ನಾನು ಸಹ ಇದರಲ್ಲಿ ಆಸ್ ಎ ಫೇರ್ ಟೈಮ್ ಆಗಿ ಇದರಲ್ಲಿ ನಾನು ಸೇರ್ಕೊಂಡೆ. ನನ್ನ ಗ್ರೇಟ್ ಮೆಂಟರ್ ಬಂದ್ಬಿಟ್ಟು ಒಂದು ಅದ್ಭುತವಾದ ಅವಕಾಶ ಕೊಟ್ಟಿರ್ತಕ್ಕಂಥ ಬಸವರಾಜ್ ಇಟಗಿ ಅಂಡ್ ಪರಶುರಾಮ್ ನಾಟಿಕರ್ ಸರ್ ಅವ್ರಿಗೆ ಈ ಸಂದರ್ಭದಲ್ಲಿ ನೆನೆಸಲೇಬೇಕು. ಅವ್ರು ಈ ಅವಕಾಶನ ನನಗೆ ಕಲ್ಪಿಸ್ಕೊಟ್ರು. ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಅವಕಾಶ. ಕಳೆದ 3.5 ವರ್ಷ ಸ್ನೇಹಿತರೆ ಪಾರ್ಟ್ ಟೈಮ್ ಈ ಬಿಸ್ನೆಸ್ ಅನ್ನ ಬಿಲ್ಡ್ ಅಪ್ ಮಾಡ್ತಾ ನಾನು ಸಹ 3 ತಿಂಗಳಲ್ಲಿ ಬ್ರೌಸ್ ಡೈರೆಕ್ಟರ್ ಅನ್ನೋ ಒಂದು ಲೆವೆಲ್ ಅನ್ನ ಅಚೀವ್ಮೆಂಟ್ ಮಾಡ್ಕೊಂಡು ಇವತ್ತು ನೆಕ್ಸ್ಟ್ ಅದ ಮೂಲಕ ಗೋಲ್ಡ್, ನೆಕ್ಸ್ಟ್ ಸ್ಟಾರು, ಅದಾದ ನಂತರ ಇವತ್ತು ಡೈಮಂಡ್ ಡೈರೆಕ್ಟರ್ ಅಂತ ಒಂದು ಲೆವೆಲ್ ಅನ್ನ ಅಚೀವ್ಮೆಂಟ್ ಮಾಡ್ಕೊಂಡು ಒಂದು ಅಡಿಷನಲ್ ಇನ್ಕಮ್, ಎಕ್ಸ್ಟ್ರಾ ಇನ್ಕಮ್, ಒಂದು ಅದ್ಭುತವಾದ ಇನ್ಕಮ್ ಅನ್ನ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಕರೋನಾ ಅಂತ ಒಂದು ಪೆಂಡಮಿಕ್ ಇಶ್ಯೂ ಇವತ್ತೇನು ಬಂತು, ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡತಕ್ಕಂತ ಇಲಾಖೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಲಿ, ನಾನು KSRTC ಸಾರಿಗೆ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತೀನಿ. ಆಸ್ಪತ್ರೆಯಲ್ಲಿ ಆಸ್ ಎ ಫಾರ್ಮಸಿಸ್ಟ್ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು. 3 ತಿಂಗಳ ನಮ್ಮ ಸಾರಿಗೆ ಇಲಾಖೆ ಇವತ್ತು ಬಂದ್ ಆಗಿತ್ತು. ಯಾವ ಬಸ್ಗಳು ಕೂಡ ಆಪರೇಟ್ ಆಗ್ಲಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅಂತ ಸಂದರ್ಭದಲ್ಲಿ ನಮಗ 3 ತಿಂಗಳ ಸಂಬಳನೇ ಕೊಟ್ಟಿರ್ಲಿಲ್ಲ ನಮ್ಮ ಸಂಸ್ಥೆ. ಆ ಸಂದರ್ಭದಲ್ಲಿ ಯಾವ ರೀತಿ ಜೀವನ ಸಾಕ್ಬೇಕು ಹೇಳಿ. ಸೊ ಇವತ್ತು ಒಂದು ಅಡಿಷನಲ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ದೇ ಇಲ್ಲ ಅಂತಂದ್ರೆ ನಾವು ಬಹಳ ಕಷ್ಟದಲ್ಲಿ ಇರ್ಬೇಕಾಗಿತ್ತು. ಇವತ್ತು ಥ್ಯಾಂಕ್ಸ್ ಟು ವೆಸ್ಟೀಸ್ ಅಂಡ್ ವಿನ್ನಿಂಗ್ ಟೀಮ್ ನಮ್ ಥ್ಯಾಂಕ್ಸ್ ಹೇಳಬೇಕು. ಅಂತ ಸಂದರ್ಭದಲ್ಲಿ ನಮ್ಮ ಒಂದು ಧೈರ್ಯ ತುಂಬಿ, ನಮಗೊಂದು ಪ್ರೋತ್ಸಾಹ ತುಂಬಿ, ನಮ್ಗೆ ಈ ಒಂದು ಬಿಸ್ನೆಸ್ ಅನ್ನ ಹೊಸ ಟೆಕ್ನಾಲಜಿ ಮೂಲಕ ಬೆಳೆಸಲಿಕ್ಕೆ ಅವಕಾಶ ಕೊಟ್ಟಿತು. ಇಲ್ಲಿ ವೆಸ್ಟೀಸ್ ಮೂಲಕ ಬಂದಿರತಕ್ಕಂತ ಹಣದಲ್ಲಿ ನಾನು 3 ತಿಂಗಳ ನಾನು ಜೀವನ ನಮ್ಮ ಮನೆ ಸಂಸಾರ ನಡೆಸ್ತೀನಿ. ಅಂತ ಒಂದು ಫ್ಯಾಂಟಾಸ್ಟಿಕ್ ಒಂದು ಬಿಸ್ನೆಸ್ ಸ್ನೇಹಿತರೆ. ಇದೇ ಒಂದು ಕಾರ್ ಫಂಡ್ ಮೂಲಕ ತೀರ್ಥರಾಜ್ ಸರ್ ಹೇಳ್ತಾ ಇದ್ರು, ಕಾರ್ ಫಂಡ್ ಮೂಲಕ ನಾನು ಕಳೆದ ದೀಪಾವಳಿನಲ್ಲಿ 7.5 ಲಕ್ಷದ ವರ್ತ್ ಒಂದು ನೆಕ್ಸಾ ಇಗ್ನಿಸ್ ಕಾರ್ ಆಟೋಮೆಟಿಕ್ ಗೇರ್ ಪೆಟ್ರೋಲ್ ವರ್ಷನ್ ಕಾರ್ ಅನ್ನ ನಾನು ಈ ಒಂದು ಬಿಸ್ನೆಸ್ ಮೂಲಕ, ಈ ಒಂದು ಕಾರ್ ಫಂಡ್ ಮೂಲಕ ಕಾರ್ ಮಾಡಿದೀನಿ. ಇಂತ ಒಂದು ಅವಕಾಶ ಸ್ನೇಹಿತರೆ. ನೆಕ್ಸ್ಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಅಚೀವ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿನ ನಾನು ಫ್ಯಾಂಟಾಸ್ಟಿಕ್ ಪರ್ಸನ್ ನಾನು ನಿಮ್ ಜೊತೆ ಇವತ್ತು ಅವ್ರ ವಿಚಾರ ತಿಳಿಸಲೇಬೇಕು. ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಹೆಸರು ಮಾಡಿದ್ದಾರೆ, ಒಂದು ಫ್ಯಾಂಟಾಸ್ಟಿಕ್ ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೂಪರ್ ಆಗಿ ಒಂದು ಅದ್ಭುತವಾದ ಅವಕಾಶನ ಸಾಕಷ್ಟು ಜನ ಯುವಕ ಮತ್ತು ಯುವತಿಯರಿಗೆ ಮತ್ತು ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಮತ್ತೆ ಬೇರೆ ಬೇರೆ ಪಾರ್ಟ್ ಟೈಮ್ ಮಾಡ್ತಕ್ಕಂಥವ್ರಿಗೆ, ನಮ್ ತರ ಜಾಬ್ ಮಾಡ್ಕೊಂಡು ಪಾರ್ಟ್ ಟೈಮ್ ಮಾಡ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಜನರಿಗೆ, ನೂರಾರು ಜನರಿಗೆ ಮಾರ್ಗದರ್ಶಕರಾಗಿ ಅವರ ಬಾಳಿನಲ್ಲಿ ಬೆಳಕನ್ನು ತಂದು ಕೊಟ್ಟಿರ್ತಕ್ಕಂಥ ಒಬ್ಬ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ, ಡೈನಾಮಿಕ್ ಪರ್ಸನ್, ಡ್ಯಾಶಿಂಗ್ ಪರ್ಸನ್, ತುಂಬಾ ಸೂಪರ್ ಆಗಿರ್ತಕ್ಕಂಥ ಒಂದು ಅವಕಾಶನ ಅವರು ಬಳಸ್ಕೊಂಡು ಇವತ್ತು ಸಾಕಷ್ಟು ಜನರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಫ್ಯಾಂಟಾಸ್ಟಿಕ್ ನಾಲೆಜ್ ಇರ್ತಕ್ಕಂಥ ವ್ಯಕ್ತಿನ ನಾನು ಈ ವೇದಿಕೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಬಂದ್ಬಿಟ್ಟು ಶ್ರೀ ಆನಂದ್ ಶೆಟ್ಟಿ ಸರ್, ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಅನ್ನೋ ಒಂದು ಪೊಸಿಷನ್ ಇಲ್ಲಿ ಒಂದು ಫೈನಾನ್ಸಿಯಲ್ ಅವ್ರು ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ದ ಡಯಾಸ್ ಶ್ರೀ ಆನಂದ್ ಶೆಟ್ಟಿ ಸರ್. ಥ್ಯಾಂಕ್ ಯು ಸೋ ಮಚ್ ಹರಿಕೇರಿಜಿ. ನಿಮ್ಮ ಅದ್ಭುತವಾದ ಸ್ವಾಗತಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಅಚೀವ್ಮೆಂಟ್ಸ್ ಅಭಿನಂದನೆಗಳು. ಅಂಡ್ ಥ್ಯಾಂಕ್ಸ್ ಟು ಮಿಸ್ಟರ್ ತೀರ್ಥರಾಜ್. ತುಂಬಾ ತುಂಬಾ ಸ್ಪಷ್ಟವಾಗಿ, ತುಂಬಾ ಮಗು ಹೇಳಿದ ತರ ನಗನಗತಾ, ನಾನು ಈಗಷ್ಟೇ ಚೆಕ್ ಮಾಡಿದೆ ಫ್ರೆಂಡ್ಸ್, ಇಷ್ಟೊಂದು ನಗನಗ್ತಾ ಪ್ರೆಸೆಂಟೇಶನ್ ತೀರ್ಥರಾಜ್ ಹೆಂಗೆ ಕೊಟ್ರು ಅಂತ. ದೇರ್ ವಾಸ್ ಎ ಸೀಕ್ರೆಟ್. ಏನ್ ಸೀಕ್ರೆಟ್ ಅಂದ್ರೆ, ಅವರು ಕ್ಯಾಮ್ರಾ ಮುಂದೆ ಅವ್ರ ಗರ್ಲ್ ಫ್ರೆಂಡ್ ಫೋಟೋ ಇಟ್ಕೊಂಡಿದ್ರು. ಹಾಗಾಗಿ ಅವ್ರ ಸ್ಟಾರ್ಟಿಂಗ್ ಇಂದ ಈ ಕೊನೆ ತನಕ ಅದೇ ಸ್ಮೈಲ್ ನ ಮೇಂಟೈನ್ ಮಾಡ್ಕೊ ಬಂದ್ರು. ನಿಮ್ಗೂ ಏನಾದ್ರು ಈ ತರ ಸೀಕ್ವೆನ್ಸ್ ಬೇಕು ಅಂದ್ರೆ ಈ ಐಡಿಯಾನ ಉಪಯೋಗಿಸ್ಕೋಬಹುದು. ಥ್ಯಾಂಕ್ಸ್ ತೀರ್ಥರಾಜ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ನೈಸ್ ಮಾಹಿತಿ, ತುಂಬಾ ಅದ್ಭುತವಾದ ಮಾಹಿತಿ. 25 ವರ್ಷ ವಯಸ್ಸಿನಲ್ಲಿ ನಿಮ್ಮ ಈ ಒಂದು ಪ್ರೋಗ್ರೆಸ್, ಗ್ರೋತ್, ಮೆಚುರಿಟಿ, ಇದನ್ನೆಲ್ಲ ಅಭಿನಂದನೆಗಳು. ಅಂಡ್ ಇದನ್ನ ನಿಮ್ಗೆ ಬರೋಕೆ ಕಾರಣವಾಗಿರೋ ವಿನ್ನಿಂಗ್ ಟೀಮ್ಗೆ ನಮ್ಮೆಲ್ಲರ ಕೃತಿಯಿಂದ ಸ್ಪೆಷಲ್ ಥ್ಯಾಂಕ್ಸ್. ಫ್ರೆಂಡ್ಸ್, ನಿನ್ನೆ ಅಷ್ಟೇ ನಡೆದ ಒಂದು ಘಟನೆ. ಬೆಂಗಳೂರಿಗೆ ಹೋಗಿದ್ವಿ. ಸರ್ವಿಸ್ ಸ್ವಲ್ಪ ರಿಪೇರ್ ಇತ್ತು, ಸರ್ವಿಸ್ ಸೆಂಟರ್ಗೆ ಬಿಟ್ಟಿದೆ. ಒರೋಯಿನ್ ಮಾಲ್ಗೆ ಬಂದೆ, ಯಾರನ್ನ ಮೀಟ್ ಮಾಡಬೇಕಾಗಿತ್ತು. ನಾನು ನನ್ನ ವೈಫ್ ಪಲ್ಲವಿ ಇಬ್ರು ಇದ್ವಿ.
ಬರುವಾಗ ಊಬರ್ ಅಲ್ಲಿ ಬಂದ್ವಿ. 76 rupees ಚಾರ್ಜ್ ಮಾಡಿದ್ರು ಊಬರ್ ಪ್ರೀಮಿಯಂ. ಹೋಗುವಾಗ ಮತ್ತೆ ಅಲ್ಲಿಗೆ ಹೋಗ್ಬೇಕಾಗಿತ್ತು, ವೆಸ್ಟ್ ಆಫ್ ಕೋರ್ಟ್ ರೋಡ್ ಅಲ್ಲಿ ಸರ್ವಿಸ್ ಸೆಂಟರ್ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸುಮ್ನೆ ಯಾಕೆ ಮತ್ತೆ ಊಬರ್ ಬುಕ್ ಮಾಡೋದು, ಹಾಗೆ ನೋಡೋಣ ಟ್ರೈ ಮಾಡೋಣ. ಓರೈನ್ ಮಾಲ್ ಇಂದ ಹೊರಗಡೆ ಬಂದ ಕೂಡಲೇ ಆಟೋಗಳು ತುಂಬಾ ಇರ್ತವೆ. ಸೊ ಹೆಚ್ಚು ಕಮ್ಮಿ 8:30 ಆಗಿತ್ತು, 8:30, 8:45 ಆಗಿತ್ತು. ಐ ಜಸ್ಟ್ ಟ್ರೈ. ಅವ್ರಿಗೆ ಆಟೋ ಬೇಕಾ ಅಂತ ಬರ್ತಾರೆ, ಆಟೋ ಬೇಕಾ ಅಂತ ಎದುರಿಸ್ತಾರೆ, ಆಟೋ ಬೇಕಾ ಅಂತ. ಸೊ ಐ ಸೆಡ್ ಎಸ್ ಬೇಕು ಅಂದೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಈ ತರ ಇಲ್ಲಿ ಹೋಗ್ಬೇಕಂದೆ. ಎಷ್ಟು ಅಂದೆ, ಬರೀ 200 ರೂಪಾಯಿ ಕೊಡಿ ಸಾಕು ಅಂದ್ರು. ಎಷ್ಟು? 200 ರೂಪಾಯಿ ಕೊಡಿ ಸಾಕು. ಬರುವಾಗ 76 ರೂಪಾಯಿ ಕೊಟ್ಟು ಬಂದಿದ್ದೀನಿ, 200 ರೂಪಾಯಿ ಕೊಡಿ ಅಂದ್ರು. 200 ರೂಪಾಯಿ ಯಾಕಪ್ಪ 200 ರೂಪಾಯಿ ಕಮ್ಮಿ ಬರ್ತಾರಲ್ಲಪ್ಪ ಅಂದ್ರೆ, ಇಲ್ಲ 200 ರೂಪಾಯಿ ರಾತ್ರಿ ಆಗಿದೆ, ಯಾರು ಬರಲ್ಲ ಅಷ್ಟೊತ್ತಲ್ಲಿ, ಹಾಗೆ ಹೀಗೆ ಅಂತೆಲ್ಲ ಏನ್ ಹಾಗೆ ಹೆದರ್ಸ್ತಾ ಇದಾರೆ. ಅಂದ್ರೆ ಲೈಕ್ ಹಿ ವಾಸ್ ಟ್ರೈಂಗ್ ಟು ಡೂ ಸಮಥಿಂಗ್. ನಾನು ಇಲ್ಲ ಅಂತ ವಾಪಸ್ ಹೋಗಿದ್ರೆ 180 ಕೊಡಿ, 150 ಕೊಡಿ, ಈವರೆಗೂ ಬಂದ್ರು. ನಾನೇನ್ ಮಾಡಿದೆ, ಏನ್ ಯಾಕೆ ಇವ್ರ ಜೊತೆ ಮಾತಾಡಿ ಎನರ್ಜಿ ಟೈಮ್ ಎಲ್ಲ ವೇಸ್ಟ್ ಮಾಡೋದು, ಮೂಡ್ ಯಾಕೆ ಔಟ್ ಮಾಡ್ಕೋಬೇಕು. ಐ ಜಸ್ಟ್ ಬುಕ್ ಅನದರ್ ಕ್ಯಾಬ್. ಊಬರ್ ಆಪ್ ಇತ್ತು ಮೊಬೈಲ್ ಅಲ್ಲಿ, ಬುಕ್ ಮಾಡಿದೆ. ಅದೇ 76 ರೂಪಾಯಿಗೆ AC ಕಾರಲ್ಲಿ ಕೂತ್ಕೊಂಡು, AC ಕಾರಲ್ಲಿ, ಪ್ರೀಮಿಯರ್ AC ಕಾರಲ್ಲಿ ಕೂತ್ಕೊಂಡು ನನ್ನ ಸರ್ವಿಸ್ ಸೆಂಟರ್ ಹತ್ರ ಹೋದೆ. ಫ್ರೆಂಡ್ಸ್, ಈ ಘಟನೆಯಿಂದ ಈ ತೀರ್ಥರಾಜ್ ಹೇಳುವಾಗ ಅಷ್ಟೇ ಜ್ಞಾಪಕ ಆಯ್ತಿದ್ದು. ಏನ್ ಪಾಠ, ಇವತ್ತು ಎಷ್ಟೋ ಜನ ಇದೇ ತರಹ ದಿನನಿತ್ಯ ಜೀವನ ಮಾಡ್ತಾ ಇದ್ದಾರೆ. ಅವ್ರು 200 ಕೇಳ್ತಾರೆ, 150 ಕೊಟ್ಬಿಟ್ಟು ಖುಷಿ ಆಗ್ತಾರೆ, 50 ರೂಪಾಯಿ ಬಚಾವ್ ಮಾಡಿದೆ ಅಂತ. ಆ ಒಂದು ಹರಾಸ್ಮೆಂಟ್ ಅಲ್ಲಿ AC ಕಾರಲ್ಲಿ ಹೋಗೋ ಬದಲು ಆಟೋದಲ್ಲಿ ಕೂತ್ಕೊಂಡು ಗಾಳಿಯಲ್ಲಿ ಮಳೆಯಲ್ಲಿ, ಅಂದ್ರೆ ಅವಕಾಶ ಇದ್ರೂನು ಅವಕಾಶ ಅರ್ಥ ಮಾಡ್ಕೊಂಡಲೆ ಒಂದ್ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿದ್ರೆ, ಸಣ್ಣ ಕೆಲಸ ಮಾಡಿದ್ರೆ, ಈ ತರ ದಿನನಿತ್ಯ ಜೀವನದಲ್ಲಿ ಈ ತರ ಎಷ್ಟೋ ವಿಷಯಗಳಲ್ಲಿ ನಾವೆಲ್ಲ ಅನುಭವಿಸ್ತಾ ಇದೀವಿ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಎಲ್ಲೋ ಕೆಲವರು, ಈಗ ನೀವು ಯೋಚನೆ ಮಾಡಿ, ನೀವು ಆಟೋದಲ್ಲಿ ಹೋಗ್ಬೇಕಂದ್ರೆ ನೀವೇನ್ ರೆಗ್ಯುಲರ್ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಿದ್ರೆ ಅಲ್ಲೇ ಪರ್ಚೇಸ್ ಮಾಡ್ಬೇಕಾ, ಅಥವಾ ನೀವು ಊಬರ್ ಉಪಯೋಗಿಸ್ಬೇಕಾ? ಅಂದ್ರೆ ವೆಸ್ಟೀಜ್ ಅಂತ ಒಂದು ಕಂಪನಿಯ ಒಂದು ಆಪ್ ಡೌನ್ಲೋಡ್ ಮಾಡಿ ಆಫೀಸಲ್ಲೋ ಅಥವಾ ಡೌನ್ಲೋಡ್ ಆನ್ಲೈನ್ ನಿಮಗೆ ಬಿಟ್ಟಿದ್ದು. ಮೂರನೇದು, ಸ್ವಲ್ಪ ಯೋಚನೆ ಮಾಡಿ, ನೀವು ಇಲ್ಲ ಕೂತ್ಕೊಂಡು ಹೋಗೋದು ಎಲ್ಲ ಕರೆಕ್ಟು, ಅದ್ರ ಜೊತೆಲಿ ನಮ್ದು ಒಂದು ಊಬರ್ ತರ ಒಂದು ಆಪ್, ಒಂದು ವ್ಯವಸ್ಥೆ ಇದ್ಬಿಟ್ರೆ, ನಾವು ಕೂತ್ಕೊಂಡು ಹೋಗ್ತಿದ್ದೀವಿ ಸರಿ, ನಮ್ದಾದ ಒಂದು ನೆಟ್ವರ್ಕ್, ನಮ್ದಾದ ಒಂದು ವ್ಯವಸ್ಥೆ ಇದ್ಬಿಟ್ರೆ, ಯಾರು ಎಲ್ಲೋ ಊಬರ್ ಅಲ್ಲಿ ಕೂತ್ಕೊಂಡ್ರೆ, ಟ್ಯಾಕ್ಸಿಯಲ್ಲಿ ಕೂತ್ಕೊಂಡ್ರೆ ನಮ್ಗೊಂದು 10 ರೂಪಾಯಿ 20 ರೂಪಾಯಿ ಬರಂಗಾದ್ರೆ, ಆದ್ರೆ ಅದ್ಭುತ ಅಲ್ಲ? ಅದ್ಭುತ. ಅದೇ ತರ ಇಲ್ಲ, ಕಾಮನ್ ಮ್ಯಾನ್ ಇನ್ನೂ ಅರ್ಥ ಆಗಲ್ಲ. ಅಂದ್ರೆ ಆಟೋಗಳು ನಡೀತಾನೆ ಇದೆ, ಜನ ಆಟೋದಂತದಲ್ಲಿ ಕೂತ್ಕೊಂಡು ಹೋಗ್ತಾನೆ ಇದಾರೆ, ಅದು ಇನ್ನೂ ನಡೀತಿದೆ, ಈಗಲೂ ನಡೀತಾ ಇದೆ, ಮುಂದೆನೂ ನಡೀತಾನೆ ಇರ್ತದೆ. ವಾಟ್ ಡೂ ಯು ವಾಂಟ್? ನಿಮ್ಗೇನ್ ಬೇಕು? ಸೇಫ್ ರೈಡ್ ಬೇಕು ಊಬರ್ ಅಂತ ವೆಹಿಕಲ್ ಅಲ್ಲಿ, ಅಂಡ್ ಲಕ್ಸುರಿ, ಸೇಫ್, ರೀಸನಬಲ್ ಪ್ರೈಸ್ ಇದ್ಬೇಕು, ಅಥವಾ ಲಾಭಗಳು ಬೇಕು, ಅಥವಾ ಆಟೋದಲ್ಲಿ ಹೋಗ್ಬೇಕು? ಯೋಚನೆ ಮಾಡಿ. ಅಥವಾ ಏನ್ ಊಬರ್ ಅವ್ರು ಮಾಡಿದ್ರು ಅದೇ ತರ ನೀವು ನಿಮಗೋಸ್ಕರ ಒಂದು ಎಲ್ಲ ಮಧ್ಯಮನ ಟೆಕ್ನಾಲಜಿ, ವಿನಿಂಗ್ ಟೀಮ್, ಇದೆಲ್ಲ ಉಪಯೋಗಿಸ್ಕೊಂಡು ನೀವು ನಿಮಗೋಸ್ಕರ ಕ್ರಿಯೇಟ್ ಮಾಡ್ಕೋಬೇಕು. ನಿಮಗ್ ಬಿಟ್ಟಿದ್ದು ಫ್ರೆಂಡ್ಸ್, ಇದೆಲ್ಲ ವಿಷಯ ನಿಮಗ್ ಬಿಟ್ಟಿದ್ದು. ಓಕೆ, ನನ್ನ ಪರಿಚಯ ಆನಂದ್ ಶೆಟ್ಟಿ, ಪ್ರಾಪರ್ ಬೇಲೂರು, ಹಾಸನ ಜಿಲ್ಲೆ. ಬಿಸ್ನೆಸ್ಗೋಸ್ಕರ ಬೆಂಗಳೂರಿಂದ ಆಪರೇಟ್ ಮಾಡ್ತೀನಿ. ನನ್ನ ವೈಫ್ ಪಲ್ಲವಿ, ಶಿ ಇಸ್ ಎ ಡಾಕ್ಟರ್. ನಮ್ದು ವೆಲ್ನೆಸ್ ಸೆಂಟರ್ಸ್ ಇದೆ, 3 ವೆಲ್ನೆಸ್ ಸೆಂಟರ್, ಕರೆಂಟ್ಲಿ 3 ವೆಲ್ನೆಸ್ ಸೆಂಟರ್ಸ್ ಇದೆ. ನಂದು ಟ್ರೆಡಿಷನಲ್ ಬಿಸ್ನೆಸ್ ಇದೆ, ಪ್ರಾವಿಷನ್ ಸ್ಟೋರ್ಸ್, ಹೋಲ್ಸೇಲ್ ರಿಟೇಲ್, ಕಾಫಿ ಮತ್ತೆ ಮ್ಯಾಂಗೋ ಪ್ಲಾಂಟೇಶನ್ಸ್ ಕೂಡ ಇದೆ. ಬಟ್ ಸ್ಟಿಲ್ ಫ್ರೆಂಡ್ಸ್, ನಾವೇನ್ ಬಿಸ್ನೆಸ್ ಮಾಡ್ತಾ ಇದೀವಿ ಅಲ್ಲಿ ಲಿವರೇಜಿಂಗ್ ಆಗಲ್ಲ. ಲಿವರೇಜಿಂಗ್ ಅಂದ್ರೆ ನಾನು ಎಲ್ಲಿ ತನಕ ಕೆಲಸ ಮಾಡ್ತೀನಿ ಅಲ್ಲಿ ತನಕ ಮಾತ್ರ ನನ್ಗೆ ಇನ್ಕಮ್ ಬರ್ತದೆ. ಹಾಗಾಗಿ ನಾವು ಜೀವನ ಪೂರ್ತಿ ಕೆಲಸ ಮಾಡ್ತಾನೆ ಇರ್ತೀವಿ, ವಯಸ್ಸಾದ್ಮೇಲೂ ಕೈಲಿ ಆಗ್ಲಿಲ್ದ ಇದ್ದಾಗ್ಲೂ ಕೂಡ ಕೆಲಸ ಮಾಡ್ತಾನೆ ಇರ್ತೀವಿ. ಸೊ ನನ್ಗೆ ನನ್ನ ಲೈಫ್ ಅಲ್ಲಿ ಬೇರೆ ಏನದು ಕನಸುಗಳಿತ್ತು. ಸೊ ನಾನ್ ಮಾಡ್ತಿದ್ದಂತ ಕೆಲಸದಲ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು, ಲೈಫ್ ಲಿಮಿಟೆಡ್ ಇದೆ, ಕನಸುಗಳು ಸಾಕಾರ ಆಗ್ತಾ ಇಲ್ಲ, ಕಾಂಪ್ರಮೈಸ್ ಲೈಫ್ ಅಲ್ಲಿ ಮಾಡ್ಬೇಕಂತ ಆ ಯೋಚನೆಗಳು ಬರುವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಕನೆಕ್ಟ್ ಆದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಕನೆಕ್ಟ್ ಆದ್ಮೇಲೆ ವೆಸ್ಟೀಜ್ ವಿನ್ನಿಂಗ್ ಟೀಮ್ ಅಂತ ಒಂದು ಆರ್ಗನೈಸೇಷನ್ ಬಂದ್ಮೇಲೆ, ಫ್ರೆಂಡ್ಸ್, ಟುಡೇ ಐ ಆಮ್ ಎಂಜಾಯಿಂಗ್ ದಿಸ್ ಬಿಸ್ನೆಸ್. ಐ ಆಮ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್. ನಾನು ಹೆಚ್ಚು ಕಡಿಮೆ 4 ರಾಷ್ಟ್ರದಲ್ಲಿ, ಭಾರತ ಸೇರಿ 4 ರಾಷ್ಟ್ರದಲ್ಲಿ ಬಿಸ್ನೆಸ್ ಡೆವಲಪ್ ಮಾಡ್ತೀನಿ. ಏನು ನಮ್ಮ ಬಿಸ್ನೆಸ್ ಅಲ್ಲಿ, ನನ್ನ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಏನು ತಿಂಗಳಿಗೆ, ವರ್ಷಕ್ಕೆ ಇಷ್ಟು ಟರ್ನ್ ಓವರ್ ಮಾಡ್ಬೇಕು ಅನ್ನೋ ಯೋಚನೆ ಬರ್ತಾ ಇತ್ತು. ವಾರ್ಷಿಕ ಟರ್ನ್ ಓವರ್ ಎಷ್ಟು ಇರ್ಬೇಕಂತ ಏನ್ ಡಿಸ್ಕಷನ್ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಈಗ ತಿಂಗಳಿಗೆ ಅಷ್ಟು ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವಿ ಫ್ರೆಂಡ್ಸ್. ಅದ್ರಲ್ಲಿ ನಾನು ಒಬ್ಬನೇ ಬೆಳಿಬೇಕಾಗಿತ್ತು, ಇದರಲ್ಲಿ ಜೊತೆಯಲ್ಲಿ ಬೆಳಿತೀನಿ. ಇದರಲ್ಲಿ ಒಂದು ಎಲ್ಲರೂ ಒಟ್ಟಾಗಿ ಬೆಳೆಯುವಂತ ಒಂದು ಅವಕಾಶ. ಅದರಲ್ಲಿ ಬರೀ ಕಾಂಪಿಟೇಷನ್, ಇದರಲ್ಲಿ ಬರೀ ಕೋಆಪರೇಷನ್, ಅದರಲ್ಲಿ ಬರೀ ಸ್ಟ್ರೆಸ್, ಇದರಲ್ಲಿ ಓನ್ಲಿ ಮೋಟಿವೇಶನ್. Life has entirely changed, friends. Life has entirely changed. We are just enjoying
ದಿಸ್ ಬಿಸ್ನೆಸ್. ನಾನು ನನ್ನ ಪಲ್ಲವಿ, ನನ್ನ ವೈಫ್, ನಮ್ಮ ಹೋಲ್ ಫ್ಯಾಮಿಲಿ ಎಲ್ಲರೂ ಈ ಬಿಸ್ನೆಸ್ ಲಿಟ್ರಲಿ ಪ್ರತಿ ದಿನ ಎಂಜಾಯ್ ಮಾಡ್ತಾ ಇದೀವಿ. ಅದರಲ್ಲೂ ಈ ಡಿಜಿಟಲ್ ಬದಲಾವಣೆ ಕ್ರಾಂತಿ ಆದ್ಮೇಲಂತೂ ಇಟ್ಸ್ ಸೋನೆ ಸುಹಾಗ. ಮನೆಯಲ್ಲೇ ಕೂತ್ಕೊಂಡು ಆಲ್ ಓವರ್ ವರ್ಲ್ಡ್ ಯಾರ ಜೊತೆ ಬೇಕಾದ್ರೆ ಮಾತಾಡ್ತಾ ಯಾರಿಗೆ ಬೇಕಾದ್ರೆ ಗೈಡ್ ಮಾಡ್ತಾ, ಮೋಟಿವೇಟ್ ಮಾಡ್ತಾ, ವಾಟ್ ಎವರ್ ಹೆಲ್ಪ್ ಮಾಡ್ತಾ ಟುಡೇ ಇಟ್ಸ್ ಎಂಟೈರ್ ಡಿಫರೆನ್ಸ್. ಟುಡೇ ಒಂದು ಗ್ಲೋಬಲ್ ಆಂಟ್ರಪ್ರನರ್ ಆಗ್ಬೇಕು ಅಂತ ನಾವು ಯೋಚನೆ ಮಾಡಿರ್ತಿರ್ಲಿಲ್ಲ. ಅವರು ಗ್ಲೋಬಲ್ ಎಂಟರ್ಪ್ರಿನರ್, ನಾನು ಒಂದು ಇಡೀ ಗ್ಲೋಬಲ್ ಅಲ್ಲಿ ನನ್ನ ಬಿಸ್ನೆಸ್ ಇರುತ್ತೆ, ವಾವ್, ಆ ಯೋಚನೆ ಇಟ್ಸ್ ಸೆಲ್ಫ್ ಮೈಯಲ್ಲಿ ರೋಮಾಂಚನ ಆಗ್ತದೆ. ಐ ಮೀನ್ ಇಟ್ಸ್ ಎ ರೋಮಾಂಚನವನ್ನು ಹುಟ್ಟಿಸುವಂತ ಒಂದು ಘಟನೆ ಅದು, ಒಂದು ಥಾಟ್ ಪ್ರೊಸೆಸ್ ಅದು. ಸುಮ್ನೆ ಯೋಚನೆ ಮಾಡಿ, ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಗ್ಲೋಬಲಿ ಬಿಸ್ನೆಸ್ ಮಾಡುವಂತ ಒಂದು ಅವಕಾಶ. ಇಸ್ಂಟ್ ಇಟ್ ಇಂಟ್ರೆಸ್ಟಿಂಗ್? ಸೌಂಡ್ಸ್ ಇಂಟ್ರೆಸ್ಟಿಂಗ್? ಇಟ್ ಈಸ್ ಇಂಟ್ರೆಸ್ಟಿಂಗ್. ಫ್ರೆಂಡ್ಸ್, ಏನ್ ಬೇಕು ಫ್ರೆಂಡ್ಸ್? ಎಲ್ಲರಿಗೂ ಆಸೆ ಇದೆ, ಲೈಕ್ ಜೀವನದಲ್ಲಿ ಬೆಳಿಬೇಕು ಅಂತ ಆಸೆ ಎಲ್ಲರಿಗೂ ಇದೆ. ಏನ್ ಬೇಕು? ಬೆಳೆಯಕ್ಕೆ ಏನ್ ಬೇಕು? ಪ್ರೋಟೀನ್ ಪೌಡರ್. ಆಮೇಲೆ ಬೆಳೆಯೋಕೆ ಏನ್ ಬೇಕು? ಊಟ ತಿಂಡಿ. ಅದೆಲ್ಲ ಮಾಡಿ ಬೆಳಿತಾನೆ ಇದೀವಿ. ಅದಿಲ್ಲ, ಜೀವನದಲ್ಲಿ ಬೆಳೆಯೋಕೆ, ಇಲ್ಲಿಂದ ಬೆಳೆಯೋಕೆ, ಕನಸುಗಳು ಸಾಕಾಗ್ಲಿಕ್ಕೆ ಏನ್ ಬೇಕು ಅನ್ಸುತ್ತೆ? ವಾಟ್ ಡು ಯು ಥಿಂಕ್? ಸೊ ದುಡ್ಡು? ಯು ಥಿಂಕ್ ಮನಿ? ನೋ. ದುಡ್ಡು ಬರುತ್ತೆ ಹೋಗುತ್ತೆ. ನೋ, ದುಡ್ಡಲ್ಲ. ಮತ್ತೇನ್ ಬೇಕು? ಮತ್ತೆ ಫ್ರೆಂಡ್ಸ್, ನಾನು ನೀವು ಕಾಮನ್ ಪೀಪಲ್, ಒಂದು ಮಿಡಲ್ ಕ್ಲಾಸ್ ಪೀಪಲ್, ಕಾಮನ್ ಪೀಪಲ್ ಅಂದ್ರೆ ಜನಸಾಮಾನ್ಯರು. ಇದೇ ಪ್ರಶ್ನೆನ ನಾವು ಮುಖೇಶ್ ಅಂಬಾನಿ ಮಗನ್ ಕೇಳಕ್ಕಾಗಲ್ಲ, ರೈಟ್? ಅವ್ರದ್ದು ಬೇಷ ಲೆಕ್ಕಾಚಾರ ಬೇರೆ ಇರುತ್ತೆ. ನಿಮ್ಮಂತ ನನ್ನಂತವ್ರಿಗೆ ನೀವು ಬೆಳಿಬೇಕು ಲೈಫ್ ಅಲ್ಲಿ ಅಂದ್ರೆ ಏನ್ ಬೇಕು ಫ್ರೆಂಡ್ಸ್? ಏನ್ ಬೇಕು? ಒಂದ್ ಮುಖ್ಯವಾದ ಥಿಂಗ್, ಒಂದು ಅವಕಾಶ ಬೇಕು. ಒಂದು ಅವಕಾಶ ಬೇಕು. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್, ಈ ಒಂದು ವೆಸ್ಟೀಜ್ ವಿನಿಂಗ್ ಟೀಮ್, ನಿಮಗೆ ನನಗೆ ಒಂದು ಅವಕಾಶ ಫ್ರೆಂಡ್ಸ್. ಇದು ಒಂದು ಅವಕಾಶ ಏನಿದೆ ನೋಡಿ, ನಿಮ್ ಲೈಫಲ್ಲೂ ಇದೇ ತರಹ ಎಷ್ಟೊಂದು ಅವಕಾಶಗಳನ್ನ ನಾವೆಲ್ಲ ಅಲ್ಲಿ ಇಲ್ಲಿ ಕಳ್ಕೊಂಡಿದೀವ. ಲೈಫಲ್ಲಿ ಗೊತ್ತಿದ್ದೋ ಗೊತ್ತಿಲ್ದಲೇನೋ ಕಳ್ಕೊಂಡಿದೀವ, ಸಣ್ಣ ಪುಟ್ಟ ದೊಡ್ಡ. ಯಾಕೆ ಕಳ್ಕೊಂಡ್ವಿ ಅಂದ್ರೆ ಒಂದು ಕಾರಣ, ನಮ್ಗೆ ಸರಿಯಾದ ಮಾಹಿತಿ ಇರ್ಲಿಲ್ಲ, ನಮ್ಗೆ ನಾವು ಮಾಹಿತಿ ತಗೊಳ್ಳಿಲ್ಲ, ನಮ್ಗೆ ಯಾರು ಕೊಡ್ಲಿಲ್ಲ, ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ಈ ತರ ಏನ್ ಬೇಕಾದ್ರೆ ನೀವು ರೀಸನ್ ಹೇಳಿ. ಜೀವನದ ಸತ್ಯ ಏನಂದ್ರೆ, ಈ ತರ ಎಷ್ಟೋ ಅವಕಾಶಗಳನ್ನ ನೀವು ಲೈಫ್ ಅಲ್ಲಿ ಯಾವತ್ತೂ ಒಂದ್ಸಲ ಕಳ್ಕೊಂಡಿದ್ವು. ಮುಖ್ಯ ಕಾರಣ, ನಾವು ಈ ಅವಕಾಶದ ಬಗ್ಗೆ ಸರಿಯಾಗಿ ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ಮಾಹಿತಿನ ತಗೋದಲೇ ಇರೋದು. ಈಗ ಇದೇ ತೀರ್ಥರಾಜ್ ನಿಮ್ಗೆ ಅರ್ಧ ಗಂಟೆ ಟೈಮ್ ಅಲ್ಲಿ ಒಂದ್ ಸಣ್ಣ ಬೋರ್ಡ್ ಅಲ್ಲಿ ಅದು ಸೂಪರ್ ಆಗಿ ಸರಿಯಾಗಿ ಎಕ್ಸಾಕ್ಟ್ಲಿ ಕಾಣ್ತಾನೆ ಇರಲಿಲ್ಲ. ಒಂದ್ ಸಣ್ಣ ಬೋರ್ಡ್ ಅಲ್ಲಿ 1 ಲಕ್ಷ ಬರುತ್ತೆ ಹಿಂಗ್ ಮಾಡಿದ್ರೆ ಅಂತ ಅಂದ್ಬಿಟ್ರೆ, ಡು ಯು ಥಿಂಕ್ ಯು ಬಿಲೀವ್ ಇಟ್? ಡು ಯು ರಿಯಲಿ ಥಿಂಕ್ ಸೊ? ಹೊಸಬ್ರು, ಯು ವಿಲ್ ನಾಟ್ ಬಿಲೀವ್. ನೋಬಡಿ ವಿಲ್ ಬಿಲೀವ್. ನಾನು ನಂಬಲ್ಲ. ಏನ್ ಮಾಡ್ಬೇಕು? ನನ್ಗೆ ನಂಬಿಕೆ ಬರ್ಲಿಲ್ಲ, ಅದಕ್ಕೆ ಮನೇಲಿ ಮಲ್ಕೊಬಿಡ್ಬೇಕು. ಇಲ್ಲ, ಹಾಗಲ್ಲ. ನಂಬಿಕೆ ಬರ್ಲಿಲ್ಲ, ಓಕೆ, ನಂಬಿಕೆ ಬರ್ಲಿಲ್ಲ. ಬಟ್ ಇಷ್ಟು ವಿಚಾರ ಹೇಳ್ತಾ ಇದ್ರೆ, ನನಗೆ ಯಾಕೆ ನಂಬಿಕೆ ಬರ್ಲಿಲ್ಲ? ನನಗೆ ಸರಿಯಾದ ಮಾಹಿತಿ ಸಿಕ್ಲಿಲ್ಲ ಇನ್ನು. ಹೌದಾ? ಹೆಂಗ್ ಬರುತ್ತಾ? ನಿಜವಾಗ್ಲೂ ಬರುತ್ತಾ? ಮ್ಯಾಥಮೆಟಿಕ್ಸ್ ಏನು, ಸೈನ್ಸ್ ಏನು, ಎಲ್ಲ ವಿಷಯ ತಿಳ್ಕೊಡಿ, ಇನ್ಫಾರ್ಮೇಶನ್ ತಿಳ್ಕೊಡಿ. ಆಮೇಲೆ ನಿಮ್ಗೆ ನಂಬಿಕೆ ಬಂದ್ಮೇಲೆ ಬೇಕಾದ್ರೆ ಬಿಸ್ನೆಸ್ ನ ಮಾಡಿ. ನನಗೆ ಮಾಹಿತಿ ಇಲ್ಲ, ನಿನಗೆ ನಂಬಿಕೆ ಇಲ್ಲ, ಅದಕ್ಕೆ ನಾನು ಅವಕಾಶ ಉಪಯೋಗಿಸ್ಕೊಳ್ಳಲ್ಲ. ಇದ್ಯಾವ ಲಾಜಿಕ್? ಎಷ್ಟು ಮಟ್ಟಕ್ಕೆ ಸರಿ? ನೀವೇ ಯೋಚನೆ ಮಾಡಿ. ಓಕೆ ಫ್ರೆಂಡ್ಸ್, ಫಸ್ಟ್ ಥಿಂಗ್ ಬೇಕಾಗಿರೋದು ನಮ್ಗೊಂದು ಅವಕಾಶ. ವೆಸ್ಟೀಜ್ ವಿನಿಂಗ್ ಟೀಮ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಯು ಅಂಡ್ ಮೀ. ಸೆಕೆಂಡ್ ಥಿಂಗ್ ಏನ್ ಬೇಕು? ನೀವು ಜೀವನದಲ್ಲಿ ಬೆಳಿಬೇಕು ಅಂದ್ರೆ ನಮ್ಮ ಕನಸುಗಳು ಸಾಕಾರ ಮಾಡ್ಕೋಬೇಕಾದ್ರೆ ವಾಟ್ ಡು ವಿ ನೀಡ್? ವಿ ನೀಡ್ ಸರಿಯಾದ ಮಾರ್ಗದರ್ಶನ ಬೇಕು. ಇವತ್ತು ಎಷ್ಟೋ ಜನ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನೀವೇ ಮೇ ಬಿ ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಪ್ರಯತ್ನ ಪಟ್ಟು ಯಾರೋ ನಿಮ್ಮನ್ನ ಸೇರಿಸಿ, ನೀವು ದುಡ್ಡು ಹಾಕಿ, ಅಥವಾ ನೀವು 4 ಜನಕ್ಕೆ ಸೇರಿಸಿ ಪ್ರಯತ್ನ ಪಟ್ಟು, ಇದೆಲ್ಲನೂ ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಪ್ರಯತ್ನ ಪಟ್ಟು ಮೇ ಬಿ ಸಕ್ಸಸ್ ಆಗಿಲ್ಲ ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್. ಸೊ ವಾಟ್? ಇಂಡಸ್ಟ್ರಿನೇ ಕೆಟ್ಟದಂತನ? ಇಲ್ಲ, ಹಾಗಲ್ಲ. ಮೇ ಬಿ ಯು ಡಿಡ್ಂಟ್ ಡೂ ಸಮಥಿಂಗ್ ರೈಟ್. ನೀವೇನು ಸರಿ ಮಾಡ್ಲಿಲ್ಲ ಬಹುಶಃ, ಮೇ ಬಿ. ಸೊ ಆ ಸರಿಯಾಗಿ ಅಂದ್ರೆ ಸರಿಯೇನು ತಪ್ಪೇನು, ಇದನ್ನ ನಿಮಗೆ ನನಗೆ ಗೈಡ್ ಮಾಡಕ್ಕೆ ಒಂದು ಆರ್ಗನೈಸೇಷನ್, ದಟ್ ಇಸ್ ವಿನ್ನಿಂಗ್ ಟೀಮ್. ಒಂದು ಆರ್ಗನೈಸೇಷನ್ ನಮ್ಗೆ ಸರಿ ಮಾರ್ಗದರ್ಶನ ಮಾಡ್ತಾ ಇರುತ್ತೆ. ಮತ್ತೆ ಮೂರನೇದು, ನೀವು ಬೆಳೆಯೋಕೆ, ಲೈಫ್ ಅಲ್ಲಿ ಬೆಳೆಯೋಕೆ ಅವಕಾಶ ಸಿಕ್ತು, ಮಾರ್ಗದರ್ಶನ ಸಿಕ್ತು. ನೀವು ಬೆಳೆಯೋಕೆ, ನೀವು ತಿಂಗಳಿಗೆ 1 ಲಕ್ಷ, 5 ಲಕ್ಷ, 10 ಲಕ್ಷ, ವಾಟ್ ಎವರ್, ಇದೆಲ್ಲ ಅಚೀವ್ ಮಾಡಕ್ಕೆ ಏನ್ ಬೇಕು ಅನ್ಕೊಂಡಿದ್ದೀರಿ? ಒಂದು ಸರಿಯಾದ ವಾತಾವರಣ, ಎನ್ವಿರಾನ್ಮೆಂಟ್, ಒಂದು ಎಕೋಸಿಸ್ಟಮ್. ಒಂದು ಜೋಳದ ಬೀಜನ ತಗೊಂಡೋಗಿ ಹುಟ್ಟಾಕ್ಬಿಟ್ರೆ ಬಿಡ್ತಾ? ಇಲ್ಲ, ಜೋಳದ ಬೀಜ ಬೇಕು ಅವಕಾಶ, ಅದು ತಗೊಂಡು ಹುಟ್ಟಾಕ್ಬೇಕು.
ಜೋಳದ ಬೀಜ ಬೇಕು, ಅದು ಅವಕಾಶ. ವೆಸ್ಟೀಜ್ ವಿನ್ನಿಂಗ್ ಟೀಮ್ ಅದು ತಗೊಂಡು ಹುಟ್ಟಾಕ್ಬೇಕು. ವಿನ್ನಿಂಗ್ ಟೀಮ್ ಅದು ಬೆಳೆಯೋಕೆ ಏನ್ ವಾತಾವರಣ ಬೇಕು, ಅಷ್ಟು ಅವಕಾಶಗಳು ನಿಮಗೆ ಇಲ್ಲಿ ಒಂದ್ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ, ಪ್ರೆಸ್ಟೀಜ್ ಮತ್ತೆ ವಿನ್ನಿಂಗ್ ಟೀಮ್ ನ ಕಾಂಪಿಟೇಷನ್ ಅಲ್ಲಿ. ಸೊ ಇದನ್ನ ಬಳಕೆ ಮಾಡ್ಕೊಂಡು, ಇದನ್ನ ಸದುಪಯೋಗ ಮಾಡ್ಕೊಂಡು ಫ್ರೆಂಡ್ಸ್, ನಾನು ನೀವು ಬೆಳೆಯುವಂತ ಅವಕಾಶ ಆದ್ರೆ ವೈ ನಾಟ್ ಯೂಸ್ ಇಟ್ ಫ್ರೆಂಡ್ಸ್. ಏನ್ ಅನ್ಕೊಂಡಿದ್ದೀರಿ? ನಾನು ನೀವು ಏನ್ ಕೆಲಸ ಮಾಡ್ತಾ ಇದೀವಿ ಇವತ್ತು, ಏನಕ್ಕೋಸ್ಕರ ಮಾಡ್ತಾ ಇದೀವಿ? ಜೀವನ ಮಾಡೋಕ್ಕೋಸ್ಕರ ಮಾಡ್ತಾ ಇದೀವಿ, ರೈಟ್ ರಾಂಗ್? ಓಕೆ, ಏನ್ ಅನ್ಕೊಂಡಿದ್ದೀರಿ? ನಿಮ್ ಲೈಫ್ ಅಲ್ಲಿ ಮುಂದೆ ಇದೇ ತರ ಹಾಕೊಂಡು ಹೋಗುವಾಗ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೋ ಆಗಲ್ವೋ? ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತು, ಜಾಸ್ತಿ ಆಗುತ್ತೆ. ಏನ್ ಅನ್ಕೊಂಡಿದ್ದೀರಿ? ಇನ್ನೊಂದು 6 ತಿಂಗಳು, 1 ವರ್ಷ, 2 ವರ್ಷ ಬಿಟ್ಕೊಂಡು ನಿಮ್ ಇನ್ಕಮ್ ತಿಂಗಳಿಗೆ ಒಂದು 50,000 ಲಕ್ಷ ಏನಾರ ಚಾನ್ಸ್ ಇದೆನಾ? ನೀವು ಯಾವುದೇ ಕೆಲಸದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಬಿಸ್ನೆಸ್ ಮಾಡ್ತಿರ್ಬೋದು, ತಿಂಗಳಿಗೆ ಒಂದು 50,000 ಲಕ್ಷ ತನ ನೀವು ಪ್ರತಿ ತಿಂಗಳು ದುಡಿಯುವಂತ ಅವಕಾಶ ಏನಾರು ಇದೆಯಾ? ಇದ್ರೆ ಕಂಗ್ರಾಚುಲೇಷನ್ಸ್, ಪಾರ್ಟಿ ಮಾಡೋಣ. ಸಪೋಸ್ ಇಲ್ಲ ಅಂತ ಅನ್ಸಿದ್ರೆ ಸುಮ್ನೆ ನಾವು ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಕೊರಗೋದ್ರ ಬದಲಿಗೆ ಯಾಕೆ ಈ ಅವಕಾಶನ ಸದುಪಯೋಗ ಮಾಡ್ಕೊಳ್ಳೋ ದಿಶೆಯಲ್ಲಿ ಯೋಚನೆ ಮಾಡಬಾರ್ದು? ಯಾಕೆ ಯೋಚನೆ ಮಾಡಬಾರ್ದು? ವೈ ನಾಟ್ ಫ್ರೆಂಡ್ಸ್? ಫ್ರೆಂಡ್ಸ್, ಇದು ಇವತ್ತು ಒಂದು ಚಿಕ್ಕ ಬಿಸ್ನೆಸ್ ತರ ನಿಮ್ಗೆ ಕಾಣಬಹುದು ಫ್ರೆಂಡ್ಸ್. ದಿಸ್ ಇಸ್ an upcoming revolution. ಅಂಡರ್ಸ್ಟ್ಯಾಂಡ್? ನೀವು ಅರ್ಥ ಮಾಡ್ಕೊಂಡ್ರೆ ಇಟ್ಸ್ an upcoming revolution. ಇವತ್ತು ಪ್ರಪಂಚದಲ್ಲಿ ಯಾರೆಲ್ಲ ರಿಚ್ ಅಂಡ್ ಫೇಮಸ್ ಆಗಿದ್ದಾರೆ, ಯಾರೇ ಇರ್ಬೋದು, ಯಾರೆಲ್ಲ ರಿಚ್ ಅಂಡ್ ಫೇಮಸ್ ಆಗಿದ್ದಾರೆ, ಚೆಕ್ ಮಾಡಿ ಎಲ್ರು ಹೆಂಗಾಗಿದ್ದಾರೆ ಅಂತ. ಒಂದೇ ಮಾರ್ಗ, ಎಲ್ರೂ ಅವರವರ ನೆಟ್ವರ್ಕ್ ನ ಡೆವಲಪ್ ಮಾಡಿದ್ದಾರೆ. ಎಲ್ರು ಇವತ್ತು ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಅಮೆಜಾನ್ ಜೆಫ್ ಬೆಜೋಸ್ ಅವ್ರೇನ್ ಮಾಡಿದ್ರು? ಒಂದು ನೆಟ್ವರ್ಕ್ ನ ಡೆವಲಪ್ ಮಾಡಿದ್ರು. ಭಾರತದ ಅತಿ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಏನ್ ಮಾಡಿದ್ರು? ಏನಿಲ್ಲ, ಅವ್ರದ್ದು ಹಲವಾರು ಕ್ಷೇತ್ರದಲ್ಲಿ ದೊಡ್ಡ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ರು. ಮಿತ್ತಲ್, ಏರ್ಟೆಲ್ ಮಿತ್ತಲ್, ಒನ್ ಆಫ್ ದ ರಿಚೆಸ್ಟ್ ಪರ್ಸನ್, ಅವ್ರದ್ದು ನೆಟ್ವರ್ಕ್ ಕ್ರಿಯೇಟ್ ಆಯ್ತು. ಐ ಜಸ್ಟ್ ವಾಂಟೆಡ್ ಯು ಟು ಟೆಲ್, ಯಾರೆಲ್ಲ ರಿಚ್ ಆದ್ರು ಅವರೆಲ್ಲ ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ರು. ನಾವು ನೀವು ಏನ್ ಮಾಡಿದೀವಿ? ನಾವು ನೀವು ಗೊತ್ತಿದ್ದೋ ಗೊತ್ತಿಲ್ದಲೇನು, ಬೇಕಿದ್ದೋ ಬೇಡವಾಗ್ಯೋ ಈ ಎಲ್ಲ ನೆಟ್ವರ್ಕ್ ಅಲ್ಲಿ ಕಾಂಟ್ರಿಬ್ಯೂಟರ್ಸ್. ನಮ್ಮ ಮೊಬೈಲ್ ಅಲ್ಲೂ ಅಮೆಜಾನ್ ಆಪ್ ಇದೆ, ನಮ್ಮ ಮೊಬೈಲ್ ಅಲ್ಲೂ ಏರ್ಟೆಲ್ ಮೊಬೈಲ್ ಇದೆ, ಸಿಮ್ ಕಾರ್ಡ್ ಇದೆ, ಉಪಯೋಗಿಸ್ತಾ ಇದೀವಿ. ಯಾಕಂತೀವಿ? ರೈಟ್ ರಾಂಗ್? ಅದೇ ತರಹ ಫ್ರೆಂಡ್ಸ್, ಜೀವನದಲ್ಲಿ ಬೆಳಿಬೇಕು, ರಿಚ್ ಆಗ್ಬೇಕು, ಎಲ್ಲರಿಗೂ ಆಸೆ ಇದೆ. ನಾವೇನ್ ಮಾಡ್ತಿದೀವಿ? ತುಂಬಾ ಕಷ್ಟಪಟ್ಟು ಅದಕ್ಕೆ ಪ್ರಯತ್ನ ಮಾಡ್ತಿದೀವಿ. ನಾವು ಫಾರ್ಮುಲಾ ಫಸ್ಟ್ ಸರಿ ಮಾಡ್ಕೊಳ್ಳೋಣ, ಆಮೇಲೆ ಅದಕ್ಕೆ ಪ್ರಯತ್ನ ಪಡೋಣ. ಫಾರ್ಮುಲಾ ಏನಂದ್ರೆ, ವಿ ಹ್ಯಾವ್ ಟು ಬಿಲ್ಡ್ ಎ ನೆಟ್ವರ್ಕ್. ಬೇರೆ ಯಾವ ಫಾರ್ಮುಲಾನು ಇಲ್ಲ. ಯಾರೆಲ್ಲ ರಿಚ್ ಅಂಡ್ ಫೇಮಸ್ ಆಗಿದ್ದಾರೆ, ದೇ ಆರ್ ಜಸ್ಟ್ ಬಿಕಮ್ ರಿಚ್ ಅಂಡ್ ಫೇಮಸ್ ಜಸ್ಟ್ ಬೈ ಬಿಲ್ಡಿಂಗ್ ದೇರ್ ಓನ್ ನೆಟ್ವರ್ಕ್. ಫ್ರೆಂಡ್ಸ್, ಅದೇ ತರಹ ನೀವು ನಾನು ಈಗ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ವ್ಯವಸ್ಥೆನ ಉಪಯೋಗಿಸ್ಕೊಂಡು, ವೆಸ್ಟೀಜ್ ಕೊಡ್ತಾ ಇರೋ ಅವಕಾಶನ, ವಿನ್ನಿಂಗ್ ಟೀಮ್ ಕೊಡ್ತಾ ಇರೋ ವ್ಯವಸ್ಥೆನ ಉಪಯೋಗಿಸ್ಕೊಂಡು ನಮ್ದೇ ಆದ ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಪಟ್ಟು, ಸಪೋಸ್ ಎಲ್ಲ ಅನ್ಕೊಂಡಂಗೆ ಆಗ್ತಾ ಹೋದ್ರೆ ಮೇ ಬಿ 3 ತಿಂಗಳು 6 ತಿಂಗಳಿನಲ್ಲಿ ಸಪೋಸ್ ಒಂದು 50,000 ಲಕ್ಷ ಪ್ರತಿ ತಿಂಗಳು ಬರಂಗಾದ್ರೆ, ಒಂದ್ 2-3 ವರ್ಷದ ನಂತರ ಸಪೋಸ್ ಒಂದು ತಿಂಗಳಿಗೆ ಒಂದು 2 ಲಕ್ಷ 3 ಲಕ್ಷ ಬರಂಗಾದ್ರೆ ಫ್ರೆಂಡ್ಸ್, will it not be interesting? Will it not be? It can happen with you. It can happen with you also. ನಿಮ್ ಜೊತೆನೂ ಇದೆಲ್ಲ ಆಗಕ್ಕೆ ಅವಕಾಶ ಇದೆ ಫ್ರೆಂಡ್ಸ್. ದಿಸ್ ಇಸ್ ನಾಟ್ ಜಸ್ಟ್ ಬಿಸ್ನೆಸ್. ಒಬ್ಬ ತೀರ್ಥರಾಜನ ಹುಡುಗ, ಒಬ್ಬ ಅರಿಕೆ ಪಿಜಿ ಅನ್ನೋ ಒಬ್ಬ ಒಂದು KSRTC ಡಿಪಾರ್ಟ್ಮೆಂಟ್ ಅಲ್ಲಿ, ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂತ ವ್ಯಕ್ತಿ, ಇಬ್ರು ಈ ಅವಕಾಶನ ಉಪಯೋಗಿಸ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಸಪೋಸ್ ಒಂದು 50,000, 60,000, 20,000 ಇವತ್ತು ಇನ್ಕಮ್ ತಗೋತಿದ್ದಾರೆ ಅಂದ್ರೆ, ಇನ್ನೊಂದು ವರ್ಷ 2 ವರ್ಷ ಬಿಟ್ಕೊಂಡು ಒಂದು 5 ಲಕ್ಷ, ಒಂದು 2 ಲಕ್ಷ, 3 ಲಕ್ಷ, 5 ಲಕ್ಷ ತಗೋತಾರೆ ಅಂತಂದ್ರೆ, will it not be a revolution? It is going to be huge. It is not just a business. Friend. Understand, it is not just a business. This is going to be a revolution. This is going to be a revolution. I wish you all to be a part of this revolution. Even the revolution ನಾನು ಹೊರಗಡೆ ಕೂತ್ಕೊಂಡು ನೋಡೋರಾಗಬಾರ್ದು. ಎಸ್ ಆತರ ಎಷ್ಟೋ ರೆವಲ್ಯೂಷನ್ ಕೂತ್ಕೊಂಡು ನೋಡ್ತಾ ಇದೀವಿ. ಆರ್ಥಿಕ ಕ್ರಾಂತಿ, ರಿಯಲ್ ಎಸ್ಟೇಟ್ ಎಲ್ಲ ನಾವು ನೋಡ್ತಾ ಇದೀವಿ. ಹೊರಗಡೆ ಕೂತ್ಕೊಂಡು ನೋಡೋದ್ರ ಬದಲು ಐ ವೆಲ್ಕಮ್ ಯು ಆಲ್ to be a part of this revolution. I wish you a great future with us. I welcome you all to the winning team family. All the very best. Congratulations. Thank you so much. Back to host. Right. Okay. ನೋಡಿದ್ರಲ್ಲ ಸ್ನೇಹಿತರೆ,
ಈ ಒಂದು ಅದ್ಭುತವಾದಂತ ಒಂದು ಕನ್ಸ್ಯೂಮರ್ ಎಂಪವರ್ಮೆಂಟ್ ಅಪರ್ಚುನಿಟಿ ಫ್ಯಾಂಟಾಸ್ಟಿಕ್ ಅವಕಾಶನ ಥ್ರೂ ವಿನ್ನಿಂಗ್ ಟೀಮ್ ಸಿಸ್ಟಮ್ ಮೂಲಕ ಯೂಸ್ ಮಾಡ್ಕೊಂಡು ಉಪಯೋಗಿಸ್ಕೊಂಡು ಇವತ್ತು ಏನೆಲ್ಲ ಬದಲಾವಣೆಗಳು ಆಗಿದೆ ಅನ್ನೋದು ಬಹಳ ಸುಂದರವಾಗಿ ನಮ್ಮ ಮುಂದ ಮಾಹಿತಿ ಕೊಟ್ಟಿದ್ದಾರೆ ಶ್ರೀ ಆನಂದ್ ಶೆಟ್ಟಿ ಅವರು. ಅವರು ಬರೀ ಒಬ್ಬರೇ ಬದಲಾವಣೆ ಆಗಿಲ್ಲ, ನೂರಾರು ಜನರ ಜೀವನದಲ್ಲಿ ಬದಲಾವಣೆ ತಂದಿರತಕ್ಕಂತ ಒಬ್ಬ ವ್ಯಕ್ತಿ, ಒಬ್ಬ ಶಕ್ತಿ. ಸೊ ಇವತ್ತು ಅವರ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗಿದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಂತ ಒಂದು ಗ್ಲೋಬಲ್ ಎಂಟರ್ಪ್ರೀನರ್ ನೋಡಿ, ಬೆಂಗಳೂರಲ್ಲಿ ಇದ್ಕೊಂಡು ಗ್ಲೋಬಲ್ ಎಂಟರ್ಪ್ರೀನರ್ ಆಗಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಬಿಸ್ನೆಸ್ ಈ ಒಂದು ಬಿಸ್ನೆಸ್ ಅನ್ನ ಅವಕಾಶನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಒಂದ್ ವೇಳೆ ಅವರ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಆಗಿತ್ತಂದ್ರೆ, ಒಂದು ಪ್ರಾವಿಷನ್ ಸ್ಟೋರ್ ಆಗಿತ್ತಂದ್ರೆ, ಅವರು ಗ್ಲೋಬಲ್ಲಿ ಅದನ್ನ ಡೆವಲಪ್ ಮಾಡಕ್ ಆಗ್ತಿರ್ಲಿಲ್ಲ, ಸಾಧ್ಯ ಇರ್ಲಿಲ್ಲ. ಬೆಂಗಳೂರು ಬಿಟ್ಟು ಹೊರಗಡೆ ಮಾಡ್ಲಕ್ ಆಗ್ತಿರ್ಲಿಲ್ಲ. ಅಂತ ಒಂದು ಅವಕಾಶ ಇವತ್ತು ವೆಸ್ಟೀಜ್ ವಿತ್ ವಿನ್ನಿಂಗ್ ಟೀಮ್ ಸಿಸ್ಟಮ್ ನಿಮ್ಗೆ ಕಲ್ಪಿಸ್ಕೊಟ್ಟಿದ್ದಾರೆ. ರೈಟ್ ಸರ್, ಓಕೆ. ಒಂದು ಥ್ಯಾಂಕ್ ಯು, ಒಂದು ಧನ್ಯವಾದಗಳನ್ನ ಹೇಳ್ತಾ, ಅನುಷ್ ಶೆಟ್ಟಿ ಅವರಿಗೆ ಒಂದು ಸುಂದರವಾದ ಥ್ಯಾಂಕ್ಸ್ ಗಳನ್ನ ಹೇಳ್ತಾ, ಸ್ನೇಹಿತರೆ ನೀವಿಲ್ಲಿ ಯಾರು ಹೊಸದಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಸೇರಿದಿರಾ, ಇವತ್ತು ನಿಮ್ಗೆ ಯಾರ್ಯಾರು ಲಿಂಕ್ ಕಳಿಸ್ಕೊಟ್ಟಿದ್ದಾರೆ, ನಿಮ್ಗೆ ಎಷ್ಟೋ ಕ್ವಾರೀಸ್ ಇದೆ, ನಿಮ್ಗೆ ಎಷ್ಟೋ ಒಂದು ಪಾಯಿಂಟ್ಸ್ ಗಳಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಆದ ಇನ್ಫಾರ್ಮೇಶನ್ಸ್ ಇನ್ನೂ ಬೇಕಂತ ನಿಮ್ಗೆ ಏನಾದ್ರೂ ಅನಿಸಿದ್ದೆ ಆದ್ರೆ, ನಿಮ್ಗೆ ಯಾರು ಈ ಲಿಂಕ್ ಕಳಿಸಿದ್ದಾರೆ ಅವ್ರ ಜೊತೆ ದಯಮಾಡಿ ಈ ಒಂದು ಇನ್ನೊಂದು 5 ನಿಮಿಷ ಆದ ತಕ್ಷಣ ಈ ಒಂದು ಸೆಷನ್ ಕಂಪ್ಲೀಟ್ ಆಗುತ್ತೆ, ಅವ್ರಿಗೆ ಫೋನ್ ಮಾಡಿ ಇಲ್ಲೇ ಏನಾದ್ರೂ ಕ್ವಾರೀಸ್, ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಳನ್ನು ತಗೊಳ್ಬೇಕಾದ್ರೆ ನಿಮ್ಗೆ ಯಾರು ಲಿಂಕ್ ಕಳಿಸಿದಾರೆ ಅವ್ರ ಜೊತೆ ಮಾತಾಡಿ ಅಂತ ಹೇಳ್ತಾ, ಓಕೆ, ಈ ಕಾರ್ಯಕ್ರಮನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮ್ಮ ವಿನ್ನಿಂಗ್ ಟೀಮ್ ಸಿಸ್ಟಮ್. ಥ್ಯಾಂಕ್ ಯು.